ನಾಡಹಬ್ಬ ದಸರಾಗೆ ರಾಜ್ಯ ಸರ್ಕಾರ ಸಿದ್ಧತೆ. ಅಕ್ಟೋಬರ್ 11ರಂದು ದಸರಾ ಉದ್ಘಾಟನೆ. ಅಕ್ಟೋಬರ್ 21ಕ್ಕೆ ವಿಶ್ವವಿಖ್ಯಾತ ಜಂಬೂ ಸವಾರಿ. ಮೈಸೂರು ದಸರಾ ನಮ್ಮ ರಾಜ್ಯದ ಹೆಮ್ಮೆ. ಈ ಬಾರಿ ಬಹಳ ವಿಜೃಂಭಣೆಯಿಂದ ನಡೆಸೋದಕ್ಕೆ ಸರ್ಕಾರ ಸಿದ್ಧತೆ ಆರಂಭಿಸಿದೆ. ಅಕ್ಟೋಬರ್ 11ರಂದು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆಯಾಗಲಿದ್ದು, ದಸರಾ ಉದ್ಘಾಟಕರ ನಿರ್ಣಯಿಸುವ ಅಧಿಕಾರ ಸಿಎಂಗೆ ನೀಡಲಾಗಿದೆ. ಈ ಬಾರಿ ಆಗಸ್ಟ್ 26ರಂದು ಗಜಪಯಣ ಆರಂಭವಾಗಲಿದ್ದು, ಅಕ್ಟೋಬರ್ 11ರಂದು ದಸರಾ ಉದ್ಘಾಟನೆ. ಅಕ್ಟೋಬರ್ 21ಕ್ಕೆ ವಿಜಯದಶಮಿ ದಿನ ಮಧ್ಯಾಹ್ನ 4:10ಕ್ಕೆ ಮೀನ ಲಗ್ನದಲ್ಲಿ ಜಂಬೂ ಸವಾರಿ ನಡೆಯಲಿದೆ. ಈ ಬಾರಿ ಯಾರು ಉದ್ಘಾಟನೆ ಮಾಡಬೇಕು ಅನ್ನೋದನ್ನ ಸಿಎಂ ನಿರ್ಧಾರಕ್ಕೆ ಬಿಡಲಾಗಿದೆ. ಈ ಸಂಬಂಧ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಾಡಹಬ್ಬ ದಸರಾ 2026 ಆಚರಿಸುವ ಸಂಬಂಧ ಉನ್ನತ ಮಟ್ಟದ ಪೂರ್ವಭಾವಿ ಸಭೆ ನಡೆಸಲಾಯಿತು. ಮೈಸೂರು ಭಾಗದ ಬಹುತೇಕ ಶಾಸಕರು, ಮಂತ್ರಿಗಳು ಪಕ್ಷಾತೀತವಾಗಿ ಸಭೆಯಲ್ಲಿ ಭಾಗವಹಿಸಿದ್ರು. ಈ ಸಭೆಯಲ್ಲಿ ಎಲ್ಲರೂ ವಿಜೃಂಭಣೆಯಿಂದ ದಸರಾ ನಡೆಸುವ ಬಗ್ಗೆ ಒಗ್ಗಟ್ಟಾಗಿ ಸಹಮತ ಸೂಚಿಸಿದ್ರು. ಸರಳ ದಸರಾ ಆಚರಣೆಗೆ ಯತೀಂದ್ರ ಸಲಹೆ. ಬರಗಾಲ ಇದ್ರೂ ಆಚರಣೆ ನಿಲ್ಲಿಸಲು ಆಗಲ್ಲ. ಯತೀಂದ್ರ ಸಲಹೆಗೆ ಕಿಂಚಿತ್ತೂ ಒಪ್ಪದ ಸಿಎಂ. ಇನ್ನು ಸಭೆಯಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಈ ಬಾರಿ ಮಳೆಯ ಕೊರತೆ ಇರೋದ್ರಿಂದ ಸರಳವಾಗಿ ದಸರಾ ಆಚರಣೆಗೆ ಸಲಹೆಯನ್ನ ಕೊಟ್ರು. ಆದ್ರೆ ಇದಕ್ಕೆ ಕಿಂಚಿತ್ತೂ ಒಪ್ಪದ ಸಿಎಂ ಡಿಕೆಶಿ ವಿಜೃಂಭಣೆಯಿಂದ ಆಚರಿಸುವ ಬಗ್ಗೆ ಸೂಚನೆ ಕೊಟ್ರು. ಈ ಸಭೆ ಬಳಿಕ ಮಾತಾಡಿದ ಸಿಎಂ ಡಿಕೆ ಶಿವಕುಮಾರ್, ಈ ವರ್ಷ ರಾಜ್ಯದಲ್ಲಿ ಬರಗಾಲದ ಛಾಯೆ ಕಾಣಿಸ್ತಾ ಇದ್ರೂ ಕೂಡ ಆ ನೆಪದಲ್ಲಿ ಆಚರಣೆ ನಿಲ್ಲಿಸೋದಕ್ಕೆ ಆಗೋದಿಲ್ಲ ಎಂದ್ರು. ದುಂದು ವೆಚ್ಚವಿಲ್ಲದೆ ಸಾಂಸ್ಕೃತಿಕ ವೈಭವವನ್ನ ನೆನಪಿಸುವ ರೀತಿಯಲ್ಲಿ ಈ ಬಾರಿ ದಸರಾವನ್ನ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದರು. ನಮ್ಮ ಗಜಪೂಜೆ 26 ಆಗಸ್ಟ್ 10 ಗಂಟೆಗೆ ನಡೆಸಲು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ದಸರಾ ಮಹೋತ್ಸವದ ಉದ್ಘಾಟನೆಯನ್ನು ಅಕ್ಟೋಬರ್ 11ನೇ ತಾರೀಕು ಬೆಳಿಗ್ಗೆ 11:50 ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಯಾರು ಕೈಲಿ ಅದನ್ನು ಉದ್ಘಾಟನೆ ಮಾಡಿಸ್ಬೇಕು ಅನ್ನೋದನ್ನ ಜವಾಬ್ದಾರಿಯನ್ನ ಇಡೀ ಸಮಿತಿಯವರು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಜಂಬೂ ಸವಾರಿ ಪುಷ್ಪಾರ್ಚನೆ ಕೂಡ 21ನೇ ತಾರೀಕು ಅಕ್ಟೋಬರ್ 1 4:10 ಮಾಡುವಂತದ್ದು. ಮೈಸೂರು ದಸರಾದಲ್ಲಿ ಕಂಬಳ ಕಲಹ. ದಸರಾದಲ್ಲಿ ಕರಾವಳಿ ಆಚರಣೆಗೆ ಆಕ್ಷೇಪ. ಮೈಸೂರು ದಸರಾದಲ್ಲಿ ಮೊದಲ ಬಾರಿ ಕಂಬಳ ಆಯೋಜನೆ ಚರ್ಚೆ ಜೋರಾಗಿದೆ. ದಸರಾ ಆಚರಣೆಯಲ್ಲಿ ಕಂಬಳಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ಷೇಪಿಸಿದ್ದು, ನಮ್ಮ ದಸರಾ ಆಚರಣೆ ನಡುವೆ ಬೇರೆಯದನ್ನ ಯಾಕ್ ತರ್ತೀರಾ ಅಂದ್ರು. ಈ ಮಧ್ಯೆ ಪುತ್ತೂರು ಶಾಸಕ ಅಶೋಕ್ ರೈ ಪ್ರತಿಕ್ರಿಯಿಸಿ, ಸಿದ್ಧತೆ ಮಾಡ್ಕೊಳ್ಳಿ ಅಂತ ಸಿಎಂ ಹೇಳಿದ್ದಾರೆ. ಜುಲೈ 15ರಿಂದಲೇ ಸಿದ್ಧತೆ ಮಾಡ್ತೇವೆ. ಜಾಗ ನೋಡಿ ಬಂದಿದ್ದೇವೆ. 1 ತಿಂಗಳು ಮೊದಲೇ ಟ್ರಯಲ್ ಮಾಡ್ತೇವೆ. ರಾಜ ಮನೆತನಕ್ಕೂ ಕೋಣಗಳಿಗೂ ಸಂಬಂಧ ಇದೆ ಎಂದ್ರು. ಮೈಸೂರು ಮಹಾರಾಜರು ದಸರಾವನ್ನು ಆರಂಭಿಸಿದ್ರು. ಆ ದಸರಾ ಅದ್ರ ಪರಂಪರೆ ಏನು ನಡ್ಕೊಂಡು ಬರ್ತಾ ಇದೆ, ಹಾಗೆ ಸಾಂಪ್ರದಾಯಿಕವಾಗಿ ಶಾಸ್ತ್ರೋಕ್ತವಾಗಿ ಇಲ್ಲೊಂದಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಮೈಸೂರಲ್ಲಿ ಸಾಕಷ್ಟು ವಿವಿಧತೆ ಮೈಸೂರು ದಸರಾಕ್ಕಿದೆ. ಹಾಗಾಗಿ ಮೈಸೂರು ದಸರಾಕ್ಕೆ ಇನ್ನೆಲ್ಲಿಂದಲೋ ಏನೋ ತಂದು ಅದಕ್ಕೆ ಸೇರಿಸಬೇಕಾದ ಅಗತ್ಯತೆ ಇಲ್ಲ ಅಂತ ನಮ್ಮ ಸಂಸದರು ಕೂಡ ಒಂದು ನಿಲುವನ್ನು ತಳೆದಿದ್ದಾರೆ. ಆ ನಿಲುವಿಗೆ ನಾವು ಕೂಡ ಬದ್ಧರಾಗಿದ್ದೀವಿ. ಜಾಗವನ್ನೆಲ್ಲ ನೋಡಿ ಬಂದಿದ್ದೀವಿ. ರಾಜಮನೆತನಕ್ಕೂ ಈ ಕೋಣೆಗಳಿಗೂ ಸಂಬಂಧ ಇದೆ ವಿಚಾರವನ್ನು ಹೇಳಿದ್ದೀನಿ. ಬಟ್ ಅವ್ರು ಏನು ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಕರ್ನಾಟಕದ ಒಂದು ಸಾಂಸ್ಕೃತಿಕ ಕ್ರೀಡೆ, ಇದನ್ನು ತೋರಿಸುವಲ್ಲಿ ಏನು ತಪ್ಪಿಲ್ಲ. ಕೋಣೆಗಳನ್ನು ತಂದುಬಿಟ್ಟು ಮೈಸೂರಲ್ಲಿ ಬಿಟ್ಟು ಹೋಗ್ತೇವೆ. ಕರೆ ಮಾಡುವುದಕ್ಕೆ ಕೆರೆ ಮಾಡ್ತೇವೆ, ಗುಂಡಿ ಮಾಡಿ ಬಿಡ್ತಾರೆ. ಸರಿಯಾದ ಮಾಹಿತಿಗಳಿರಲಿಲ್ಲ. ಅದನ್ನೆಲ್ಲ ನಾವು ಸರಿ ಮಾಡುವಂತ ಕೆಲಸವನ್ನು ಮಾಡುತ್ತದೆ. ಈ ಮೈಸೂರು ದಸರಾದಲ್ಲಿ ಕಂಬಳವನ್ನು ತೋರಿಸುವಂತ ಕೆಲಸವನ್ನು ಮಾಡ್ತೇವೆ. ಮುಖ್ಯಮಂತ್ರಿಗಳು ಆಯ್ತು ಗ್ರೀನ್ ಸಿಗ್ನಲ್ ಒಂದು ಹಂತವಾಗಿ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆ ಈ ಬಾರಿ ವಿಜೃಂಭಣೆಯಿಂದ ನಾಡಹಬ್ಬ ದಸರಾ ಆಚರಿಸಲು ಸರ್ಕಾರ ಸಿದ್ಧತೆ ಆರಂಭಿಸಿದೆ. ಆದ್ರೆ ಕಂಬಳ ವಿಚಾರದಲ್ಲಿ ಗೊಂದಲ ಇದ್ದು, ನಾಡಹಬ್ಬಕ್ಕೆ ಕಂಬಳ ಎಂಟ್ರಿ ಆಗುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.